ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯೋಂ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ತಿ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮಧ್ಯಾಂ ಕ್ವಣತ್ಕಂಕಣಾಂ ಶಂವಾದ್ಯೈ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀ ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಪರಮಾತ್ಮ ಜಾಂಬವತಿಯ ವಿವಾಹ ಮಾಡಿಕೊಂಡಂತಹ ಪರ್ವಕಾಲ ವಿಶೇಷವಾದ ಪರಮಾತ್ಮನ ಸನ್ನಿಧಾನ ಇರುವಂತಹ ಜಾಂಬುವಂತ ಗುಹೆಗೆ ನಾವೆಲ್ಲ ಬಂದಿದ್ದೇವೆ. ದ್ವಾಪರ ಯುಗದಲ್ಲಿ 16,108 ಜನರ ವಿವಾಹ ಮಾಡಿಕೊಳ್ಳುವ ಸಂಕಲ್ಪವನ್ನು ಪರಮಾತ್ಮ ಮಾಡಿದ್ದ. ತ್ರೇತಾಯುಗದಲ್ಲಿ ಸೀತಾದೇವಿಯನ್ನ ಬಿಟ್ಟು ಇನ್ನೊಬ್ಬ ಕನ್ಯೆಯನ್ನ ಮಾಡಿಕೊಂತ ಸೀತಾದೇವಿನೇ ಹೇಳಿದ್ರು ಮಾಡ್ಕೊಳ್ಳಿಲ್ಲ. ಏಕಪತ್ನಿ ವ್ರತ ಅಂದ. ಆ ವ್ರತ ಇವಾಗ ಮಾಡಲಿಲ್ಲ. ವ್ರತ ಅಂದ್ಮೇಲೆ ಯಾವಾಗ್ಲೂ ಮಾಡ್ಬೇಕಲ್ಲ. ಬೆಂಗಳೂರಲ್ಲಿ ಮಾತ್ರ ಏಕಪತ್ನಿ ವ್ರತ, ಹೊರಗೆ ಹೋದ್ರೆ ನಡೆಯುತ್ತೆ. ಎಲ್ಲೋದ್ರೂ ಏಕಪತ್ನಿ ತಾನೆ. ಮತ್ತೆ ತ್ರೇತಾಯುಗದಲ್ಲಿ ಮಾತ್ರ ರಾಮ ಏಕಪತ್ನಿ ವ್ರತ ಮಾಡೋದು. ಯಾಕಂದ್ರೆ ದ್ವಾಪರ ಯುಗದಲ್ಲಿ ತಾನು ಎಷ್ಟು ಜನ ಕನ್ಯೆಯರನ್ನ ವಿವಾಹ ಮಾಡ್ಕೋಬೇಕು ಅವರೆಲ್ಲರ ಮದುವೆ ನಿಶ್ಚಯ ಅನೇಕ ಯುಗಗಳ ಹಿಂದೆ ಡಿಸೈಡ್ ಆಗಿದೆ. ಯಾಕಂತೇಳಿ ಇದರೊಳಗೆ ಸಾಕ್ಷಾತ್ ಲಕ್ಷ್ಮಿ ಇಬ್ರೆ, ರುಕ್ಮಿಣಿ ಸತ್ಯಭಾಮ. ಜಾಂಬವತಿ ಪರಮಾತ್ಮನ ಮಡದಿ ಇಲ್ಲೇ ನಿದ್ದಾಳೆ ನೋಡಿ. ಇವಳೇ ತುಳಸಿಯಾಗಿ ಭೂಮಿಯಲ್ಲಿ ಅವತಾರ ಮಾಡ್ತಾಳೆ. ಆ ಜಾಂಬವತಿಯನ್ನು ನಾವು ತುಳಸಿ ಅಂತ, ಹಾಗಾಗಿ ದಾಮೋದರನಿಗೆ ತುಳಸಿಯನ್ನು ಕೊಟ್ಟು ವಿವಾಹ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಇದ್ದದ್ದು. ಈ 16,100 ಜನ ಇವರ ಮೂಲ ರೂಪದಲ್ಲಿ ಗಂಡು ಮಕ್ಕಳು, ಇವರು ಹೆಣ್ಮಕ್ಳಲ್ಲ. ವಾಯುದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ, ನಮಗೆ ಹೆಣ್ಣಿನ ಜನ್ಮ ಬರಲಿ ಅಂತ ವರ ಬಿಡ್ತಾರೆ. ಹೆಣ್ಣಾದಾಗಲೂ ಲಕ್ಷ್ಮೀದೇವಿಯನ್ನು ಕುರಿತು ತಪಸ್ಸು ಮಾಡಿ ನಿನ್ನ ಸನ್ನಿಧಾನ ಇಡು, ದೇವರು ನಮ್ಮ ಕೈ ಹಿಡಿದು ವಿವಾಹ ಮಾಡ್ಕೊಳ್ತಾನೆ. ಹಾಗಾಗಿ ಅಷ್ಟು ಜನರ ವಿವಾಹವನ್ನು ಪರಮಾತ್ಮ ಮಾಡ್ಕೊಳ್ತಾನೆ. ಮೊದಲು ದ್ವಾರಕಾಪಟ್ಟಣದಲ್ಲಿ ರುಕ್ಮಿಣಿ ಮದುವೆ ಮೊದಲಾಗಿದ್ದು. ರುಕ್ಮಿಣಿಯ ವಿವಾಹದ ನಂತರದಲ್ಲಿ ಸತ್ರಾಜಿತ ಅನ್ನುವ ರಾಜ ಸೂರ್ಯನ ಉಪಾಸನೆ ಮಾಡಿ ಸೆಮಂತಕ ಅಂತ ಒಂದು ಮಣಿಯನ್ನು ಪಡೆದಿದ್ದ. ದಿನಕ್ಕೆ 8 ಭಾರದಷ್ಟು ಬಂಗಾರ ಕೊಡ್ತಿತ್ತದ್ದು. ಇವತ್ತಿನ ಲೆಕ್ಕದ ಪ್ರಕಾರ 24 ತೊಲೆ ಪರ್ ಡೇ. ಆ ಸೆಮಂತಕ ಮಣಿ ಎಲ್ಲಿರತ್ತೋ ಅಲ್ಲಿ ರೋಗ ಇಲ್ಲ, ದಾರಿದ್ರ್ಯ ಇಲ್ಲ, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಮೈ ಹೊರಸಾಗೋದಿಲ್ಲ, ತಲೆ ಕೂದಲು ಬೆಳ್ಳಗಾಗೋದಿಲ್ಲ. ಅಷ್ಟು ವರಗಳನ್ನು ಕೊಟ್ಟು ಸೂರ್ಯನಾರಾಯಣ ಸತ್ರಾಜಿತನಿಗೆ ಮಣಿ ಕೊಟ್ಟಿದ್ದ. ಆ ಮಣಿಯನ್ನು ಒಂದು ದಾರದಲ್ಲಿ ಹಾಕ್ಕೊಂಡು ಕೊರಳಲ್ಲಿ ಹಾಕ್ಕೊಂಡು ಸತ್ರಾಜಿತ ಸಭೆಗೆ ಬರ್ತಾನೆ ದ್ವಾರಕೆಯಲ್ಲಿ. ಎಲ್ಲರೂ ಅವನನ್ನು ನೋಡಲಿಲ್ಲ, ಅವನ ಕೊರಳಲ್ಲಿರೋ ಮಣಿಯನ್ನು ನೋಡಿದರು. ಈಗಲೂ ನಿಮ್ಗೆ ಆ ಮಣಿ ಕಾಣ್ತಿದೆ. ಜಾಂಬುವಂತರ ಕೈಯಲ್ಲಿದೆ. ಅದು ಫೋಟೋದಲ್ಲಿ ಈ ಪ್ರಕಾಶ ಇದೆ, ಒರಿಜಿನಲ್ ಹೆಂಗಿರ್ಬೇಕದು. ಆ ಮಣಿಯನ್ನ ನೋಡಿ ಕೃಷ್ಣ ಪರಮಾತ್ಮ ಅಂತಾರೆ ಸತ್ರಾಜಿತನಿಗೆ, ತುಂಬಾ ಚೆನ್ನಾಗಿದೆ, ಮಣಿ ನನಗೆ ಕೊಡು ಅಂದ. ಸತ್ರಾಜಿತ ಕೊಡೋದಿಲ್ಲ ಅಂತಾನೆ ಕೃಷ್ಣನಿಗೆ. ಅಷ್ಟು ಹೇಳಿದ ಮಾರನೇ ದಿನ ದೇವರ ಪೂಜೆ ಮಾಡುವಾಗ ವಿಚಾರ ಮಾಡ್ತಾನೆ, ನಾನು ಮಣಿ ಹಾಕೊಂಡು ಹೋದ್ರೆ ಎಲ್ಲರ ಕಣ್ಣಲ್ಲಿ ಈ ಮಣಿ ಮೇಲೆ ದೃಷ್ಟಿ ಇರುತ್ತೆ, ಬೇಡ ಅಂತ ಹೇಳಿ ಆ ಮಣಿಯನ್ನು ತೆಗೆದು ದೇವರ ಪೆಟ್ಟಿಗೆ ಮೇಲೆ ಇಟ್ಟ. ಯಥಾ ಪ್ರಕಾರವಾಗಿ ಸತ್ರಾಜಿತ ಕೆಲಸಕ್ಕೆ ಹೋಗ್ತಾನೆ. ಅವನಿಗೆ ಒಬ್ಬ ತಮ್ಮಿದ್ದ ಪ್ರಸೇನಜಿತ ಅಂತ. ಅವನು ಸ್ನಾನ ಮಾಡಿ ದೇವರ ಮನೆಗೆ ಬಂದು ನೋಡ್ತಾನೆ, ದೇವರ ಪೆಟ್ಟಿಗೆ ಮೇಲೆ ಮಣಿ ಇತ್ತು. ಒಳ್ಳೆ ಪ್ರಕಾಶಮಯವಾದ ಮಣಿ ಅಂತ ಹೇಳಿ ನನ್ನ ಕೊರಳಿಗೆ ಹಾಕ್ಕೊಂಡು ಬೇಟೆಗೆ ಹೋಗ್ತಾನೆ. ಕುದುರೆ ಮೇಲೆ ಹೋಗುವಾಗ ಪ್ರಸೇನಜಿತನನ್ನ ಒಂದು ಸಿಂಹ ನೋಡಿತು. ಆ ಸಿಂಹ ಮಣಿಯನ್ನು ನೋಡಿ ಪ್ರಸೇನಜಿತನನ್ನ ಕೊಂದು ಅವನ ಕೈಯಲ್ಲಿದ್ದ ಮಣಿಯನ್ನು ತಗೊಂಡು ಓಡೋಯ್ತು. ಸಿಂಹನು ಹೋಗ್ತಾ ಇರೋದನ್ನ ಜಾಂಬುವಂತ ನೋಡಿದ. ಆ ಸಿಂಹವನ್ನ ಕೊಂದು ಜಾಂಬುವಂತ ಮಣಿಯನ್ನ ತಂದು ಈ ಗುಹೆ ಒಳಗೆ ಬಂದ. ಗುಹೆಯೊಳಗೆ ಆ ಮಣಿಯನ್ನು ಒಂದು ಮೇಲ್ಗಡೆ ತೊಟ್ಲ ಮೇಲೆ ಕಟ್ಟಿಬಿಟ್ಟ. ಮಾರನೇ ದಿನ ಸತ್ರಾಜಿತ ರಾಜ ಬಂದು ದೇವರ ಮನೆಯಲ್ಲಿ ನೋಡ್ತಾನೆ, ಮಣಿ ಇಲ್ಲ.
ಅವನಿಗೆ ಅನಿಸ್ತು ಕೃಷ್ಣನೇ ಕಳ್ತನ ಮಾಡಿದ್ದಾನೆ. ಯಾಕೆ ನಿನ್ನ ಕೃಷ್ಣ ಕೇಳಿದ್ನಲ್ಲ, ಮಣಿ ಕೇಳಿದ್ದ, ನಾನು ಕೊಡೋದಿಲ್ಲ ಅಂದಿದ್ದೀನಿ, ಹಾಗಾಗಿ ಕೃಷ್ಣನೇ ಕಳ್ಳತನ ಮಾಡಿದ್ದಾನೆ. ಸರಿ, ಪರವಾಗಿಲ್ಲ, ಸಂದೇಹ ಬಂತಲ್ಲ ಕೃಷ್ಣನ ಮೇಲೆ, ಏಕಾಂತದಲ್ಲಿ ಕರೆದು ಮತ್ತೆ ನೀ ಏನು ನೋಡಿದ್ಯೋ ಅಂತ ಕೇಳಬೇಕು ತಾನೆ. ತುಂಬಿದ ಸಭೆಯೊಳಗೆ ಕೃಷ್ಣನ ಮೇಲೆ ಅಪವಾದ ಹಾಕಿಬಿಟ್ಟ. ಸಮಂತಕ ಮಣಿಯನ್ನ ಕೃಷ್ಣನೇ ಕದ್ದಿದ್ದಾನೆ. ಪರಮಾತ್ಮ ಆ ಮಣಿಯನ್ನ ಹುಡುಕಿ ತಂದು ಕೊಡುವವರೆಗೆ ನನ್ನ ಮೇಲೆ ಕಳ್ಳತನದ ಅಪವಾದ ಇದೆ ಅಂತ ಆ ಮಣಿಯನ್ನ ಹುಡುಕೋದಕ್ಕಾಗಿ ತನ್ನ ಜೊತೆಗೆ ಅನೇಕ ಜನ ಯಾದವರನ್ನ ಕರ್ಕೊಂಡು ದ್ವಾರಕೆಯಿಂದ ಇಲ್ಲಿಗೆ ಬಂದ. ಹುಡುಕ್ತಾ ಹೇಗೆ ಹುಡುಕಿದ? ಸಿಂಹ ಪ್ರಸೇನಮವದಿ ಸಿಂಹೋ ಜಾಂಬವತಾಹತಃ. ಆ ದ್ವಾರಕೆಯಿಂದ ಬರುವಾಗ ಸಿಂಹದ ದಾರಿಯ ಹೆಜ್ಜೆ ನೋಡ್ತಾ ಬಂದ. ಸಿಂಹ ಸತ್ತೋಗಿದೆ, ಮಣಿ ಇಲ್ಲ. ಮುಂದುಗಡೆ ಜಾಂಬುವಂತನ ಹೆಜ್ಜೆಗಳನ್ನ ನೋಡ್ತಾ ಬಂದ. ಆ ಹೆಜ್ಜೆ ನೋಡ್ತಾ ಗುಹೆಯವರೆಗೆ ಬರ್ತಾನೆ. ಆಕ್ಚುಲಿ ನೀವು ಈ ಸದ್ಯ ಇಷ್ಟು ನೋಡ್ತಿದ್ದೀರಿ, ನಾನು ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೇನೆ ನಿಮಗೆ. ಜಾಂಬುವಂತನ ಗುಹೆ ಇಟ್ಟಿರಲಿಲ್ಲ. ಸುತ್ತಲೇ 4 ದಿಕ್ಕಿಗೆ ಮೇಲ್ಗಡೆ ಹೋದ್ರೆ ಪರ್ವತ ಕಾಣುತ್ತಲ್ಲ, ಅಷ್ಟು ದೊಡ್ಡ ಗುಹಾ. ಜಾಂಬುವಂತನ ಗುಹೆ ಒಳಗೆ ಒಂದು ಸಲ ಕೆಳಗಿಳಿದು ಅವನಿದ್ದಾಗ, ಅವನ ಒಳಗಿದ್ದು ಒಂದು ಸಲ ಪೂರ್ಣ ಗುಹೆ ಕಸ ಬಳದ್ರೆ ಅವನು ಅಡ್ಮಿಟೇ ಆಗಬೇಕು, ಸೊಂಟ ನೋವು ಬಂದು. ಅಷ್ಟು ದೊಡ್ಡ ಗುಹಾ ಒಂದು. ಜಾಂಬುವಂತ ತನ್ನ ಗುಹೆಯಲ್ಲಿ ತಂದು ಆ ಮಣಿಯನ್ನ ಇಡ್ತಾನೆ. ಪರಮಾತ್ಮ ಹುಡುಕ್ತಾ ಬರ್ತಾನೆ. ಆದರೆ ಯಾದವರನ್ನ ಒಳಗೆ ಕರ್ಕೊಂಬರಲಿಲ್ಲ. ನೀವೆಲ್ಲ ಮೇಲ್ ನಿಂತ್ಕೊಳ್ಳಿ, ನಾನು ಮಣೆ ತರ್ತೇನೆ ಅಂತ ಗುಹೆಯೊಳಗೆ ಬಂದ. ಅವ್ರ ಪಾಪ ಮೇಲ್ ನಿಂತ್ಕೊಂಡ್ರು ಎಷ್ಟೋ ತಿಂದಿರ್ತಾರೆ. ಈಗ ನೀವೆಲ್ಲ ಕೆಳಗೆ ಕೂತಿದ್ರೆ ಮೇಲಿಂದ ಎಷ್ಟೋ ತಿಂದಿರ್ತಾರೆ. ನೀವು ಬರೋವರೆ ನಿಂದಿರ್ಬೇಕು, ನಿಂದಿರ್ಲೇಬೇಕು ಅನಿವಾರ್ಯ. ಎಷ್ಟು ದಿನ ನೀವಿರ್ಬೇಕಲ್ಲ ಇಲ್ಲಿ ಮೊದಲ. ಎಷ್ಟು ದಿನ ಅಲ್ಲ, ಎಷ್ಟು ಗಂಟೆ, ಒಂದು ಅರ್ಧ ಗಂಟೆ ನಿಂದಿರ್ಲಿಕ್ಕಾಗಲ್ಲ ಇಲ್ಲಿ. ಹಾಗಾಗಿ ಕೃಷ್ಣ ಒಳಗೆ ಗುಹೆ ಒಳಗೆ ಬಂದ್ರೆ 1 ದಿನ ನೋಡಿದ್ರು. ಮಾರನೇ ದಿನ ಬೆಳಗ್ಗೆ ಕೃಷ್ಣ ಬರ್ತಾನೆ ಏನು ನೋಡಿದ್ರು, ಬರಲಿಲ್ಲ. 2 ದಿನ, 3 ದಿನ, 4 ದಿನ, 5 ದಿನ, 16 ದಿನ ಬರಲಿಲ್ಲ. ಗುಹೆಯೊಳಗೆ ಹೋದ ಕೃಷ್ಣ ಮಣಿ ತರೋದಕ್ಕೆ ಹೋದನು, ಬರಲಿಲ್ಲ ಅಂತ ಮೇಲ್ಗಡೆ ನಿಂತು ಯಾದವರೆಲ್ಲ ದ್ವಾರಕೆಗೆ ಹೋಗಿ ಹೇಳ್ಬಿಡ್ತಾರೆ, ಕೃಷ್ಣ ಗುಹೆಯಲ್ಲಿ ಗೋವಿಂದ. ಗುಹೆ ಹೋದನು, ಬರಲೇ ಇಲ್ಲ. ಒಳಗಿದ್ದು ಯಾರೋ ಏನೋ ತಿಂದು ಹಾಕಿದ್ರು. ಏನಾಯ್ತು ಅಂದಾಕ್ಷಣ ಕೃಷ್ಣನ ತಂದೆ ವಸುದೇವ, ನಂದ, ಯಶೋಧ, ದೇವಕಿ ಎಲ್ಲರೂ ಓಡಿ ಬರ್ತಾರೆ. ಏನಾಯ್ತು ಮಗನಿಗೆ ಅಂತ. ಇಲ್ಲೇನಾಯ್ತು ನೋಡಿ, 16 ದಿನಗಳವರೆಗೆ ಕೃಷ್ಣ ಪರಮಾತ್ಮ ಅವನ ಜೊತೆ, ಅವನೇ ಹೇಳ್ತಾನೆ ಜಾಂಬುವಂತ, ನಿನಗೆ ನಾನು ಮಣಿ ಕೊಡ್ತೇನೆ, ನನ್ನ ಜೊತೆ ಯುದ್ಧ ಮಾಡಿ ತಗೊಂಡು ಹೋಗು ಅಂತ. ಆದರೆ ದೇವರು 16 ದಿನಗಳವರೆಗೆ ಯುದ್ಧ ಮಾಡ್ತಾನೆ. ಆದರೆ ಕೊನೆಗೆ ತನ್ನ ರಾಮರೂಪ ತೋರಿಸಿಬಿಟ್ಟ. ಕೃಷ್ಣ ರಾಮನಾಗಿ ನಿಂತ, ಕೈಯೊಳಗೆ ಧನುರ್ಬಾಣವನ್ನ ಹಿಡ್ಕೊಂಡು ರಾಮರೂಪ ತೋರಿಸ್ತಾನೆ. ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ ಜಾಂಬುವಂತ. ತ್ರೇತಾಯುಗದಲ್ಲಿ ರಾಮನ ಸೇವೆ ಮಾಡೋದಕ್ಕೆ ಸಾಕ್ಷಾತ್ ಯಮಲೋಕದ ಯಮದೇವರ ಅವತಾರ ಜಾಂಬುವಂತ ಅಂದ್ರೆ. ನಮಗೆಲ್ಲ ಪುಣ್ಯ ಪಾಪಗಳಿಗೆ ಶಿಕ್ಷೆ ಕೊಡೋ ಯಮದೇವರು. ಯಮದೇವರು ಬ್ರಹ್ಮದೇವರ ಅಂತ ಆಕಳಿಸುವಾಗ ಅವರ ಬಾಯಿಂದ ಹುಟ್ಟಿದವನು ಜಾಂಬುವಂತ, ಗರ್ಭದಿಂದ ಬಂದವನಲ್ಲ. ನೋಡಿ, ರಾಮಾವತಾರದಲ್ಲಿ ದೇವತೆಗಳು ಕೆಲವರು ಕರಡಿ ರೂಪದಲ್ಲಿ, ಅನೇಕ ಜನ ವಾನರ ಕಪಿಗಳ ರೂಪದಲ್ಲಿ ಸೇವೆಗೆ ಬಂದದ್ದು. ಇವರೊಬ್ಬನೇ ಅಲ್ಲ, ಇವನ ಜೊತೆಗೆ ಅನೇಕ ಜನ ಕರಡಿಗಳಿದ್ರು. ಕರಡಿಯ ರೂಪದಿಂದ, ಕಪಿಗಳ ರೂಪದಿಂದ ಸೇವೆಗೆ, ಅದರಲ್ಲಿ ಕರಡಿಯ ರೂಪದಿಂದ ರಾಮನ ಸೇವೆ ಪರಮಭಕ್ತಿಯಿಂದ ಮಾಡಿದವನು. ರಾಮಾವತಾರದಲ್ಲಿ ಸೇವೆ ಮಾಡಿದ್ದು ತ್ರೇತಾಯುಗದ ನಂತರ ದ್ವಾಪರ ಯುಗ. ದ್ವಾಪರ ಯುಗ ಕೃಷ್ಣ ಇಲ್ಲಿ ಬರೋವರೆಗೆ ಇದೇ ಗುಹೆಯೊಳಗಿದ್ದ ಜಾಂಬುವಂತ. ಯಾವಾಗ ದೇವರು ರಾಮರೂಪ ತೋರಿಸ್ತಾನೆ, ಪರಮಾನಂದ ಆಯಿತು. ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಇದೇ ರಾಮರೂಪ ಮೊದಲನೇ ದಿನ ತೋರಿಸಿದ್ರೆ 16 ದಿನ ಯುದ್ಧ ಯಾಕೆ ಮಾಡ್ತಿದ್ದೆ ನಾನು? ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಯುದ್ಧ ಮಾಡದೆ ನನ್ನ ಸ್ವಾಮಿ ರಾಮಾವತಾರದಲ್ಲಿ ನನಗೆ ಅನುಗ್ರಹ ಮಾಡಿದ ಪರಮಾತ್ಮ ಅಂತ ಭಯಂಕರ ಕಣ್ಣೊಳಗೆ ನೀರು ಬಂತು. ಅಲ್ಲಿ ಕೆಳಗೆ ಶ್ಲೋಕ ಕೊಟ್ಟಿದ್ದಾರೆ ನೋಡಿ. ಇತ್ಯುಕ್ತ ಸ್ವಾಂ ದುಹಿತರಂ ಕನ್ಯಾಂ ಜಾಂಬವತೀಂ ಮುದಾ ಅರ್ಹಣಾರ್ಥಂ ಸ ಮಣಿನ ಕೃಷ್ಣಾಯ ಉಪವಹಾರ. ತುಂಬಾ ನೋವಾಗ್ಬಿಡುತ್ತೆ ಅವನಿಗೆ. ಏನು ಮಾಡದೆ ನಾನಿದು? ಕೃಷ್ಣ ಪರಮಾತ್ಮ ನನ್ನ ಭಗವಂತ ನನ್ನ ಜೊತೆ ಯುದ್ಧ ಮಾಡದೆ ಅಂತ ಪರಮಾತ್ಮನಿಗೆ. ಹೌದು, ಇಷ್ಟು ದಿನ ಯುದ್ಧ ಮಾಡಿದ್ದೆ ಯಾಕೆ ಕೃಷ್ಣ ಅಂತಾನೆ. ಈ ಮಣಿ ನಂದಲ್ಲಪ್ಪ, ಮಣಿ ತಂದವನು ಯಾರೋ, ಪಡೆದವನು ಯಾರೋ, ನಾನು ಬೇಕು ಅಂತ ಬೇಡಿದ್ದೆ, ಕೊಡದೇ ಇದ್ದದ್ದೇ ನನ್ನ ಮೇಲೆ ಕಡತನ ಅಪವಾದ ಬಂದಿದೆ. ಈ ಮಣಿ ಕೊಡು, ಇದು ಸತ್ಯರಾಜಿತನಿಗೆ ಕೊಡ್ತೇನೆ ಅಂದಾಗ ಜಾಂಬುವಂತಾನೆ, ಈ ಮಣಿ ಜೊತೆಗೆ ನಿನಗಾಗಿ ತಪಸ್ಸು ಮಾಡುವ ಇನ್ನೊಂದು ಮಣಿ ಕೊಡ್ತೇನೆ, ತಗೊಂಡು ಹೋಗಂದ. ಒಂದೇ ಮಣಿ ಸಾಕಂತಾನೆ ದೇವರು. ಈ ಮಣಿನ ತಗೋ, ಇದರ ಜೊತೆಗೆ ನನ್ನ ಮಗಳು ಕನ್ಯಾಮಣಿ ಜಾಂಬವತಿಯನ್ನು ವಿವಾಹ ಮಾಡಿಕೊ ಅಂದಾಗ ಪರಮಾತ್ಮ ಇದೇ ಸ್ಥಳದಲ್ಲಿ ಮಾಡಿಕೊಡುವಂತ. ನೋಡಿ, 16,108 ಜನರನ್ನ ಮದುವೆಯನ್ನು ಫಿಕ್ಸ್ ಆದ್ಮೇಲೆ ಕಲ್ಯಾಣ ಮಂಟಪ ಹುಡುಕಿ, ಅಡಿಗೆಯವರನ್ನು ಹುಡುಕಿ, ಹಿಂದಿನ ದಿನ ಮುಂದಿನ ದಿನ ಬಾಸೋರು ಏನೂ ಇಲ್ಲ. ಎಲ್ಲಿ ದೇವರು ನೋಡ್ತಾನೆ ಅಲ್ಲಿ ಮದುವೆ ಆಗಿಬಿಡ್ತಾನೆ. ಸಮುದ್ರ ದಂಡೆಯಲ್ಲಿ ತಪಸ್ಸು ಮಾಡ್ತಾ ಕೂತಿದ್ಲು ಕಾಲಿಂದಿ ಅಂತ. ಕೃಷ್ಣ ಅರ್ಜುನ ಹೊರಟಿದರಂತೆ. ಕೃಷ್ಣ ಅಂತ ಅರ್ಜುನ, ಅವಳು ಯಾರು ನೋಡೋಷ್ಟು ಥಂಡಿಯಲ್ಲಿ ತಪಸ್ಸು ಮಾಡ್ತಿದ್ದಾಳೆ. ಅರ್ಜುನ ಹೋಗಿ ಕೇಳ್ತಾನೆ, ಏನಮ್ಮ ಏನು ಬೇಕು, ಯಾಕೆ ತಪಸ್ಸು ಮಾಡ್ತಿದ್ದಿ? ಕೃಷ್ಣ ಗಂಡಾಗಬೇಕು ಅಂತ.
ಬಂದ ಅರ್ಜುನ ಹೇಳ್ತಾನೆ, ನಿನ್ ಮದುವೆ ಕಾಯ್ತಾರೆ, ಕರ್ಕೊಂಬ ಅಂದ. ತಾಳಿ ಕಳಿಸಿದ್ದು ಕಳಿಸ್ಬಿಟ್ಟ ದ್ವಾರಕೆಗೆ. ತಾಳಿ ಇಟ್ಕೊಂಡು ಓಡಾಡ್ತಿದ್ದಮ್ಮ. ಯಾರೇ ಮದುವೆ ಅಂದ್ರೆ ಸಾಕು, ಕಟ್ಟೋದು ಕಳಿಸೋದು. ಪುಣ್ಯವಾಚನ, ನಾಂದಿ ಸ್ಥಾಪನಾ ನೋಡಿ 16,108 ಜನ ಮದುವೆಗೂ ವಸುದೇವ ಇಲ್ಲ, ನಂದ ಇಲ್ಲ, ಯಶೋಧ ಇಲ್ಲ, ದೇವಕಿ ಇಲ್ಲ, ಒಳಕಲ್ ಪೂಜೆ ಇಲ್ಲ, ಪುಣ್ಯಾವಚನೆ ಇಲ್ಲ, ಯಾವ ವಾಚನ ಇಲ್ಲ. ಆಗಿಂದಾಗ ಅಲ್ಲಿಂದಲ್ಲೇನೆ ಜಾಂಬುವಂತಾನೆ ಇದೇ ಗುಹೆಯೊಳಗೆ ಯಥಾಶಕ್ತಿಯಾಗಿ ನಾನು ಮದುವೆ ಮಾಡಿಕೊಡ್ತೇನೆ, ಸ್ವೀಕಾರ ಮಾಡು ಅಂದಾಗ ಸರಿ ಅಂತ ಹೇಳಿ ಇದೇ ಸ್ಥಳದಲ್ಲಿ ಜಾಂಬವತಿಯನ್ನ. ಯಾರು ಅಲ್ಲಲ್ಲ, ತಂದೆ ಚಂದಿದ್ದಾನ ನೋಡಿ. ಸಾಮಾನ್ಯವಾಗಿ ದೇವತೆಗಳಲ್ಲಿ ಒಂದು ನಿಯಮ ಏನು ಅಂದರೆ, ತಮಗೆ ಯಾವ ರೂಪ ಬೇಕೋ ಆ ರೂಪದಿಂದ ಭೂಮಿಗೆ ಬರ್ತಾರೆ. ಜಾಂಬುವಂತನು ಮನುಷ್ಯನ ರೂಪದಲ್ಲೇನೆ ರಾಮನ ಸೇವೆಗೆ ಬಂದಿದ್ರೆ ಸೇವೆಗೆ ವಿಘ್ನ ಬರುತ್ತೆ. ಮಧ್ಯದಲ್ಲಿ ಯಾರು ಬರ್ತಾರೆ, ಮಾತಾಡಿಸ್ತಾರೆ. ಹಾಗಾದ್ರೆ ನಿರಾತಂಕ ಸೇವೆ ಮಾಡುವುದಕ್ಕೆ ಅವನು ಕರಡಿ ವೇಷ ಹಾಕೊಂಡಿದ್ದ. ಆದ್ರೆ ಅವನ ಮಗಳು ಮಾತ್ರ ಮಾನವ ವೇಷದಲ್ಲೇ ಇದ್ದು. ಆಮೇಲೆ ಕೃಷ್ಣ ಪರಮಾತ್ಮನನ್ನ ಜಾಂಬವತಿ ವಿವಾಹ ಮಾಡಿಕೊಂಡದ್ದು ಅವರಿಬ್ಬರ ಪರಿಚಯ ಇವತ್ತಾಗಿದ್ದಲ್ಲ, ಅನಾದಿ ಕಾಲದ ಹೆಂಡತಿ ಅವಳು. ಕೃಷ್ಣ ಅನಾದಿ ಕಾಲದ ಗಂಡ, ಜಾಂಬವಂತಿ ಅನಾದಿ ಕಾಲದ ಹೆಂಡತಿ. ಈಗ ಜಾಂಬುವಂತನ ಮಗಳಾದದ್ದರಿಂದ ಕನ್ಯಾದಾನವನ್ನ ಮಾಡಿಕೊಡಬೇಕು ಅಂತ ಪರಮಾತ್ಮನನ್ನ ವಿವಾಹ ಮಾಡಿಕೊಡ್ತಾನೆ. ಮಗಳನ್ನ ಕೊಟ್ಟ ವರದಕ್ಷಿಣೆ ಕೊಡ್ಬೇಕಲ್ಲ, ಇದೇ ಮಣಿ ತಗೊಂಡ್ಬಿಟ್ಟಮ್ಮ. ಮಣಿ ಯಾರ್ದೋ ಏನೋ ಪುಕ್ಸಟ್ಟಿ ಒಳಗೆ ಸತ್ರಾಜಿತ ರಾಜನ ಮಣಿಯನ್ನ ಪರಮಾತ್ಮನಿಗೆ ವರದಕ್ಷಿಣೆಯ ರೂಪದಲ್ಲಿ ಕೈಗೆ ಕೊಡ್ತಾನೆ. ಕನ್ಯಾಮಣಿಯನ್ನ ಕೊಟ್ಟ ಪರಮಾತ್ಮ ಇಲ್ಲಿ ವಿವಾಹ ಮಾಡಿಕೊಂಡು ಜಾಂಬವತಿಯನ್ನ ಕರ್ಕೊಂಡು ಮೇಲೆ ಬರ್ತಾನೆ. ಅಲ್ಲಿ ಬಂದು ಸಭೆಯೊಳಗೆ ಎಲ್ಲ ಹೇಳಿದ. ಆ ಸೆವಂತಕ ಮಣಿ ಇಷ್ಟಿಷ್ಟ ಆಯಿತು, ಇದು ನಾನು ಕಳ್ಳತನ ಮಾಡಿದ್ದಲ್ಲ. ಆಗ ಸತ್ರಾಜಿತ ರಾಜ ಭಯಂಕರವಾಗಿ ದುಃಖವಾಗಿ ಆ ಮಣಿಯನ್ನ ಕೃಷ್ಣನಿಗೆ ಮತ್ತೆ ವರದಕ್ಷಿಣೆ ಕೊಡ್ತಾ ತನ್ಮಗಳನ್ನ ಸತ್ಯಭಾಮಾದೇವಿಯನ್ನು ಒಂದೇ ಮಣಿಯಿಂದ 2 ಮದುವೆ ಆಯಿತು. ಇಬ್ರು ಅದನ್ನೇ ವರದಕ್ಷಿಣೆ ಕೊಡ್ತಾರೆ. ಜಾಂಬುವಂತನು ವರದಕ್ಷಿಣೆ ಕೊಡ್ತಾನೆ, ಅದನ್ನು ವೈದ ಕೃಷ್ಣ ಕೊಟ್ರೆ ನನಗೆ ಬೇಡ ಮಣಿ, ಇದು ನೀನೇ ಇಟ್ಕೋ ಅಂತ ಮತ್ತೆ ಸತ್ರಾಜಿತ ರಾಜ ಪರಮಾತ್ಮನಿಗೆ ಕೊಡ್ತಾನೆ. ಅಂತಹ ಭಗವಂತ ವಿವಾಹ ಮಾಡಿಕೊಂಡಂತಹ ಪವಿತ್ರವಾದ ಸ್ಥಳಕ್ಕೆ ನಾವೆಲ್ಲ ಬಂದಿದ್ದೇವೆ. ವಿಶೇಷವಾಗಿ ನಮ್ಮ ದಾಂಪತ್ಯ, ನಮ್ಮ ಮಕ್ಕಳ ದಾಂಪತ್ಯ ಸುರಕ್ಷಿತವಾಗಿರಬೇಕು. ಯಾಕಂದ್ರೆ ನಾವು ಮದುವೆಯಲ್ಲಿ ನಾರಾಯಣ ಸ್ವರೂಪಿಣೆ ವರಾಯ ಅಂತೀವಿ. ವರನಲ್ಲಿ ಪರಮಾತ್ಮನನ್ನ, ವಧುವಿನಲ್ಲಿ ಲಕ್ಷ್ಮೀದೇವಿ ಚಿಂತನೆ ಮಾಡ್ತೀವಿ. ಅಂತಹ ಲಕ್ಷ್ಮೀನಾರಾಯಣರು ವಿವಾಹ ಮಾಡಿಕೊಂಡ ಪವಿತ್ರವಾದ ಸ್ಥಳಕ್ಕೆ ಬಂದು ಇಲ್ಲಿಯ ಮಣ್ಣು ತಲೆಗೆ ಹಚ್ಕೊಂಡ್ರೆ ಸಾಕು, ನಮಗೂ ನಮ್ಮ ಮಕ್ಕಳಿಗೂ ಯಾವುದೇ ತರಹದ ವೈಮನಸ್ಸೆ ಬರದೆ, ಜಗಳ ಆಗದೆ, ಅನ್ಯೋನ್ಯವಾಗಿ ಧಾರ್ಮಿಕವಾಗಿ, ಬರೀ ಸಂಸಾರ ಮಾಡೋದು ದೊಡ್ಡದಲ್ಲ, ಈ ರೀತಿ ತೀರ್ಥಯಾತ್ರೆ, ಪ್ರದಕ್ಷಿಣೆ, ನಮಸ್ಕಾರ, ವ್ರತ, ಹಬ್ಬ ಹರಿದಿನಗಳೆಲ್ಲ ಮಾಡ್ತಾ ಭಗವಂತನ ಸೇವೆ ಮಾಡ್ತಾ ನಮ್ಮ ಜೀವನ ಸಾರ್ಥಕವಾಗುವಂತೆ ಜಾಂಬವತಿ ಕೃಷ್ಣ ಇಬ್ಬರೂ ನಮಗೆಲ್ಲ ಅನುಗ್ರಹವನ್ನ ಮಾಡಲಿ ಅಂತ ಪ್ರಾರ್ಥನೆ ಮಾಡಿ, ಜಾಂಬುವಂತರು ಸಾಮಾನ್ಯ ವ್ಯಕ್ತಿಯಲ್ಲ, ಯಮದೇವರು ಸಾಕ್ಷಾತ್. ಆಲ್ರೆಡಿ ದ್ವಾಪರದಲ್ಲಿ 2 ರೂಪದಿಂದ ಬಂದಿದ್ದಾರೆ, ಧರ್ಮರಾಜನಾಗಿ, ವಿದುರನಾಗಿ. ಆದರೂ ಜಾಂಬುವಂತ ಇದ್ದ ದ್ವಾಪರ ಯುಗದಲ್ಲಿ. ನೀವು ರಾಮಾಯಣದಲ್ಲಿ ಒಂದು ಬಾರಿ ಬರೀ ಜಾಂಬುವಂತನ ಪಾತ್ರದ ಬಗ್ಗೆ ಪ್ರವಚನ ಕೇಳಿ, ಬೇರೆ ಏನು ಕೇಳಿಬಿಡಿ. ಹೇಗೆ ಸೇವೆ ಮಾಡುತ್ತಿದ್ದ ರಾಮನ ಸೇವೆ. ಜಾಂಬುವಂತ ಎಷ್ಟೊತ್ತು ಮಲಗುತ್ತಿದ್ದ, ಏನು ಸೇವೆ ಮಾಡುತ್ತಿದ್ದ, ಎಷ್ಟು ರಾಮನ ವಿಶ್ವಾಸ ಗಳಿಸ್ಕೊಂಡಿದ್ದ. ಹಣ ಗಳಿಸೋನು ಶ್ರೀಮಂತ ಅಲ್ಲ, ಹಣ ಗಳಿಸ್ತಾನೆ, ಮನೆ ಗಳಿಸ್ತಾನೆ. ವಿಶ್ವಾಸನು ಯಾರೋ ನಮ್ಮ ಬಳಗದವ್ರು ಗಂಡನ ವಿಶ್ವಾಸ ಹೆಂಡತಿ ಗಳಿಸೋದು ನೋಡ್ದೇದಲ್ಲ, ಅದು ಗಳಿಸ್ಕೊಳ್ತಾಳೆ ಅನಾಯಾಸ. ಗಂಡ ಹೆಂಡತಿ ಅಣ್ಣ ತಮ್ಮಂದ್ರಲ್ಲ, ದೇವರ ವಿಶ್ವಾಸ ಗಳಿಸ್ಕೊಳ್ಳೋದಿದೆ ನೋಡಿ. ದೇವರು ಕಣ್ಣು ಮುಚ್ಚಿ ನಂಬಬೇಕಾದ್ರೆ ಆ ನಂಬಿಕೆ ಗಳಿಸ್ಕೊಂಡಿರ್ಬೇಕು ನಾವು. ಅದನ್ನು ಸಂಪಾದನೆ ಮಾಡಿದ್ದ ಜಾಂಬುವಂತ. ಅಂತಹ ಯಮದೇವರ ಅವತಾರನಾದ ಜಾಂಬುವಂತನನ್ನ ತನ್ನ ಭಕ್ತನಾಗಿ ಮಾಡಿಕೊಂಡು ಇಲ್ಲಿ ಬರುವ ಯಾತ್ರಿಕರಿಗೆಲ್ಲ ಪರಮಾತ್ಮ ಈ ಸ್ಥಾನದಲ್ಲಿ ನಿಂತು ಅನುಗ್ರಹವನ್ನು ಮಾಡ್ತಾನೆ. ಅಂತಹ ಜಾಂಬವತಿ ಕೃಷ್ಣರ ವಿವಾಹದ ಈ ಸ್ಥಳದಲ್ಲಿ ಬಂದ ನಮಗೆ ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನನ್ನ ಮೇಲೆ ಹೋದ್ಮೇಲೆ ಒಂದು ಬಾರಿ 4 ದಿಕ್ಕಿಗೆ ತಿರುಗಿ ನೋಡಿ, ನಿಮ್ಗೆ ದೊಡ್ಡ ದೊಡ್ಡ ಬೆಟ್ಟ ಅಷ್ಟುವರೆಗೆ ಜಾಂಬುವಂತನ ಗುಹಾ ಇತ್ತು. ಜಾಂಬುವಂತಿಲಿರುವಾಗ ಅದು ಕಾಲಕ್ರಮೇಣ ಸಣ್ಣದಾಗಿ ಆಗಿ ಇಷ್ಟೇ ಬಂದಿದೆ. ಅಂತೂ ಕೆಳಗಲ್ಲಿದೆ, ಅಲ್ಲಿ ಹೋದತ್ತು ಒಳಗೆ ಬರೋದು ಕಷ್ಟ, ಅಷ್ಟು ಆಳವಾದ. ಅವನು ಯಾಕೆ ಹೀಗಿದ್ದ ಅಂದ್ರೆ ಏಕಾಂತದಲ್ಲಿ ಇರ್ತಿದ್ದ. ತ್ರೇತಾಯುಗದ ರಾಜ ದ್ವಾಪರ ಯುಗದವರೆಗೆ ಇರಬೇಕಲ್ಲ, ಒಂದು ಯುಗದವರೆಗೆ ಪರಮಾತ್ಮನ ಕನ್ಯಾದಾನ ಮಾಡುವವರೆಗೆ. ಹಾಗಾಗಿ ಏಕಾಂತದಲ್ಲಿ ತನಗೆ ಯಾರದೇ ಭಂಗ ಬೇಡ, ರಾಮನ ಸ್ಮರಣೆ ಮಾಡೋದಕ್ಕಾಗಿ ತಾನು ಗುಹೆಯನ್ನು ಅರಸಿಕೊಂಡು ಇಲ್ಲಿ ವಾಸ ಮಾಡುತ್ತಿದ್ದ. ಅಂತಹ ವಿಶೇಷವಾದ ಸ್ಥಳಕ್ಕೆ ಬಂದು ಪರಮಾತ್ಮನ ಗುರುಗಳ ಅನುಗ್ರಹದಿಂದ ಇಲ್ಲಿ ಬಂದಿದ್ದೇವೆ. ಜಾಂಬವತಿ ಕೃಷ್ಣನ ಅನುಗ್ರಹ ನಮ್ಮ ನಿಮ್ಮ ಮೇಲೆ ಸದಾಕಾಲ ಆಗಲಿ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ
सोनुर्गरुत्मान् रतः पौत्रश्चन्द्रविभूषणः सुरगुरु शेषश्च शय्यासनः ब्रह्माण्डं वरमन्दिरं सुरगणा यस्य प्रभो सेवका सत्रैलोक्यकुटुम्बपालनपरा कुर्याद्वयोर्मङ्गलम् सुमुहूर्ते सावधान सुलग्न सावधान श्रीलक्ष्मीनारायण ध्यान सावधान गंगा सिंधु सरस्वती च यमुना गोदावरी नर्मदा कृष्णा भीमरती च फल्गु सरयू श्रीगण्डकी गोमती कावेरी कपिला प्रयाग विनुता नेत्रावतीत्यादयो नद्यः श्रीहरिपादपङ्कजभवा कुर्यात् सदा मङ्गलम् सुमुहूर्ते सावधान सुलग्न सावधान श्रीलक्ष्मीनारायण ध्यान सावधान यो देवो भुवि वर्तते कलियुगे वैकुण्ठलोकस्थितो भक्तानां परिपालनाय सततं कारुण्यवारां निधिः श्रीशेषाख्यमहीन्द्रमस्तकमणि भक्तैकचिन्तामणि श्रीमद्वेङ्कटभूधरेन्द्ररमणः कुर्याद्धरिर्मङ्गलम् सुमुहूर्ते सावधान सुलग्न सावधान श्रीलक्ष्मीनारायण ध्यान सावधान आदित्यादिनवग्रहा शुभकरा मेषादयो राशयो नक्षत्राणि सयोगकाश्च तिथयस्तद्देवतास्तद्गणाः मासाब्दा ऋतवस्तथैव दिवसा सन्ध्यास्तथा रात्रयः सर्वे स्थावरजङ्गमा प्रतिदिनं कुर्यात् सदा मङ्गलम् सुमुहूर्ते सावधान सुलग्न सावधान श्रीलक्ष्मीनारायण ध्यान सावधान तदेव लग्नं सुदिनं तदेव ताराबलं चन्द्रबलं तदेव विद्याबलं देवबलं तदेव लक्ष्मीपते तेऽङ्घ्रियुगं स्मरामि जाम्बवती सहित गोपाल कृष्ण भगवान की जय ಹಿಂಗೆ ಎಲ್ಲಾರು ಬಂದರೆ ಒಂದು ಗ್ರೂಪ್ ಫೋಟೋ ತಗೋಬಹುದು.